ನಮಸ್ಕಾರ. ಮನೆಯಲ್ಲಿ ಹಳೆ ಬಟ್ಟೆಗಳಿದ್ದರೆ ಬಿಸಾಕ್ಬಿಡ್ತಾ ಇರ್ತೀವಲ್ಲ, ಬಿಸಾಕೋ ಬದಲು ಅದರಿಂದನೂ ನಮಗೆ ತುಂಬಾ ಉಪಯೋಗ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ನಾನು ತೊಗೊಂಡು ಲಾಸ್ಟ್ ಎಡ್ಜಲ್ಲಿ ಮಾತ್ರ ಫುಲ್ ಕಟ್ ಮಾಡಿಬಿಡಿ. ಮತ್ತು 1 ಇಂಚಷ್ಟು ಬನೀನ್ ಫುಲ್ಲೆಲ್ಲನೂ ಕಟ್ ಮಾಡಿಕೊಂಡು ಪಟ್ಟಿಗಳು ಮಾಡ್ಕೊಳ್ಳಿ. ಮತ್ತು ಅರ್ಧಕ್ಕೆ ಒಂದು ಪಟ್ಟಿ ಕಟ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಅರ್ಧಕ್ಕೆ ಕಟ್ ಮಾಡಿಕೊಂಡು ಉದ್ದಕ್ಕೆ ಈ ಥರ 2 ಕೈಯಲ್ಲಿ ಅಂದರೆ ಸಾಕು, ಉದ್ದವಾಗಿ ಪಟ್ಟಿಗಳಾಗುತ್ತೆ. ಒಂದು ಹಳೇದು ಯೂಸ್ ಮಾಡದಿರೋವಂಥದ್ದು ಅಲ್ಲೂ ಬ್ರಷನ್ನು ತೊಗೊಂಡು ಅದಕ್ಕೆ ಒಂದು ಹೋಲ್ ಮಾಡ್ಕೊಳ್ಳಿ. ಕೆಲವೊಂದು ಬ್ರಷ್ಗೆ ಬಂದಿರುತ್ತೆ, ಒಂದೊಂದು ಬ್ರಷ್ಗೆ ಹೋಲ್ ಬರೆದಿದ್ರೆ ಮಾಡ್ಕೊಳ್ಳಿ. ಮತ್ತು ಇನ್ನೂ ಒಂದು ಬಟ್ಟೆ ಬೆಡ್ಶೀಟ್ಸನ್ನು ತೊಗೊಂಡು 2 ಇಂಚಷ್ಟು ಕಟ್ ಮಾಡ್ಕೊಳ್ಳಿ. ಅದನ್ನು ಅಷ್ಟೇ ಆ ಹೋಲಲ್ಲಿ ಸೇರಿಸ್ಬಿಟ್ಟು ಮತ್ತು ಸೂಜಿ ದಾರದಲ್ಲಿ ಸ್ವಲ್ಪ ಹೊಲ್ದುಕೊಳ್ಳಿ. ಬ್ರಷ್ಗೆ ಇನ್ನೊಂದು ಸೈಡಲ್ಲಿ ನಾವು ಬನೀನ್ ಬಟ್ಟೆ ಕಟ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಅಷ್ಟೇ ಸೇರಿಸ್ಕೊಂಡು ಒಂದು ಸೈಡು ಬನೀನ್ ಬಟ್ಟೆ ಸೂಜಿ ದಾರದಲ್ಲಿ ಹೊಲ್ಕೊಳ್ಳಿ. ಇನ್ನೂ ಒಂದು ಸೈಡು ನಾನು ಲೆಗ್ಗಿನ್ಸ್ ಪ್ಯಾಂಟ್ ಅಂತ ತೊಗೊಂಡಿದ್ದೀನಿ, ಅದನ್ನು ಅಷ್ಟೇ ಬ್ರಷ್ಗೆ ಇನ್ನೊಂದು ಸೈಡಲ್ಲಿ ಸ್ವಲ್ಪ ಸೂಜಿ ದಾರದಲ್ಲಿ ಹೊಲ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾವ ಬಟ್ಟೆ ಇದ್ದರೆ, ಬನೀನ್ ಆಗಲಿ, ಲೆಗ್ಗಿನ್ಸ್ ಪ್ಯಾಂಟ್ ಆಗಲಿ, ಟೀ ಶರ್ಟ್ ಆಗಲಿ, ಯಾವ ಬಟ್ಟೆ ಇದ್ದರೆ ಅದೇ ಬಟ್ಟೆನಿಂದಲೇ ಮಾಡ್ಕೊಬೋದು. ಯಾವುದೇ ಕಲರ್ ಬಟ್ಟೆ ಇರಲಿ ಅದರಿಂದನೇ ಮಾಡ್ಕೊಬೋದು. ಮತ್ತು ನಾವು ಹೂವು ಕಟ್ತೀವಲ್ಲ ಆ ಥರ, ಆ ಕಡೆ ಒಂದು ಪಟ್ಟಿನ ಈ ಕಡೆ ಒಂದು ಪಟ್ಟಿನ ಒಂದೊಂದು ಗಂಟು ಹಾಕ್ಕೊಂಡು ಬರಬೇಕು. ಬ್ರಷ್ ಇದೇ ಥರನೇ ಹೂವು ಕಟ್ತೀವಲ್ಲ ಆ ಥರ ಬ್ರಷ್ ಫುಲ್ಲೆಲ್ಲನೂ ಹಾಕಿದ್ದಾದಮೇಲೆ ಮತ್ತು ನಾವು ಕೆಳಗಡೆ ಬ್ರಷ್ಗೆ ಇನ್ನೊಂದು ಬಟ್ಟೆ ಕಟ್ಟಿರ್ತೀವಲ್ಲ ಅದರೊಳಗಡೆ ಒಂದು ಬ್ರಷ್ ಫುಲ್ಲೆಲ್ಲನೂ ಹಾಕಿದ್ದಾದಮೇಲೆ ಮತ್ತು ಕೆಳಗಡೆ ಬಟ್ಟೆ ಒಳಗಡೆ ಒಂದೊಂದು ಪಟ್ಟಿನೇ ಕೆಳಗಡೆಗೆ ಹಾಕ್ಕೊಳ್ತಾ ಇರಬೇಕು. ಇದೇ ಥರನೇ ಬ್ರಷ್ಗೆ ಹಾಕ್ಕೊಂಡು ನಾವು ಹೂವು ಕಟ್ತೀವಲ್ಲ ಆ ಥರನೇ 2 ಬಟ್ಟೆ ಪೀಸು ಪಟ್ಟಿಗಳನ್ನೂ ಅಷ್ಟೇ ಒಂದೊಂದು ಗಂಟು ಹಾಕ್ಕೊಂಡು ಬರೋದು ಮತ್ತು ಕೆಳಗಡೆ ಬಟ್ಟೆ ಒಳಗಡೆ ಎಲ್ಲನೂ ಎಳೆದುಕೊಳ್ತಾ ಇರಬೇಕು. ಒಂದು ಬಟ್ಟೆ ಪೀಸು ಫುಲ್ ಖಾಲಿ ಆದಮೇಲೆ ಇನ್ನೊಂದು ಬಟ್ಟೆ ಪೀಸನ್ನ ತೆಗೆದುಕೊಂಡು ಇದೇ ಥರನೇ ಸ್ವಲ್ಪ ಸೂಜಿ ದಾರದಲ್ಲಿ ಹೊಲ್ದ್ಕೊಬೇಕು. 2 ಬಟ್ಟೆ ಪೀಸ್ನೂ ಅಷ್ಟೇ ಇದೇ ಥರನೇ ಹೊಲ್ದ್ಕೊತಾ ಇರಬೇಕು. ಮತ್ತು ಬ್ರಷ್ಗೆ ಮೊದಲು ನಾವು ಯಾವ ಥರ ಮಾಡ್ಕೊಂಡು ಬಂದ್ವೋ ಅದೇ ಥರನೇ ಒಂದು ಸಲ ವೈಟ್ ಕಲರ್, ಒಂದು ಸಲ ಬ್ಲ್ಯಾಕ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ಬಟ್ಟೆ ಇದೆಯೋ ಅದೇ ಬಟ್ಟೆನಿಂದನೇ ಮಾಡ್ಕೊಬೋದು. ನಾನು ಹಾಕಿರೋ ಕಲರೇ ಹಾಕ್ಬೇಕಂತೇನಿಲ್ಲ. ನಿಮ್ಮ ಮನೇಲಿ ಯಾವ ಕಲರ್ ಬಟ್ಟೆ ಇದೆಯೋ ಅದೇ ಕಲರ್ ಬಟ್ಟೆನಿಂದಲೇ ಲಾಸ್ಟ್ ಎಷ್ಟು ಪಟ್ಟಿಗಳಿದೆಯೋ ಅಷ್ಟು ಪಟ್ಟಿಗಳನ್ನು ಹಾಕ್ಬಿಟ್ಟಿದ್ದಾದಮೇಲೆ ಮತ್ತು ನಾವು ಬ್ರಷ್ಗೆ ಕಟ್ಟಿರ್ತೀವಲ್ಲ ಬಟ್ಟೆ ಅದನ್ನೆಲ್ಲನೂ ಕತ್ತರಿಯಿಂದ ಕಟ್ ಮಾಡಿಬಿಟ್ಟು ಮತ್ತು ಬಟ್ಟೆನೂ ಅಷ್ಟೇ ಒಳಗಡೆ ಮಡಚಿಬಿಟ್ಟು ಸ್ವಲ್ಪ ಸೂಜಿ ದಾರದಲ್ಲಿ ಹೊಲ್ದ್ಕೊಳ್ಳಿ. ಮತ್ತು ಇದನ್ನು ಓವೆಲ್ ಶೇಪಲ್ಲಿ ಬೇಕಾದ್ರೂ ಮಾಡ್ಕೊಬೋದು, ಇಲ್ಲದೇ ರೌಂಡಾಗಿ ಬೇಕಾದ್ರೂ ಸುತ್ತಬಿಟ್ಟು ಸೂಜಿ ದಾರದಲ್ಲಿ ಸ್ವಲ್ಪ ಹೊಲ್ದ್ಕೊಬೋದು. 2 ಸೈಡಲ್ಲೂ ಅಷ್ಟೇ, ಇನ್ನೊಂದು ಸೈಡಲ್ಲೂ ಅಷ್ಟೇ ಬೆಡ್ಶೀಟು ಹಾಕಿರ್ತೀವಲ್ಲ ಉದ್ದವಾಗಿದ್ದರೆ ಹಾಗೆ ಅದನ್ನು ಅಷ್ಟೇ ಕಟ್ ಮಾಡಿಬಿಟ್ಟು ಒಳಗಡೆ ನೀವು ಮಡಚಿಬಿಟ್ಟು ಬಟ್ಟೆನ ಸೂಜಿ ದಾರದಲ್ಲಿ ಹೊಲ್ದ್ಬಿಟ್ಟು ಓವೆಲ್ ಶೇಪಲ್ಲಿ ಬೇಕಾದ್ರೂ ಹೊಲ್ದ್ಕೊಬೋದು. ನಾನು ರೌಂಡ್ ಶೇಪಲ್ಲಿ ಸ್ವಲ್ಪ ಸ್ವಲ್ಪನೇ ಸುತ್ಕೊತಾ ಇರಬೇಕು. ಸೇಫ್ಟಿ ಪಿನ್ಗೆ ಒಂದು ಗಟ್ಟಿ ಇರೋ ದಾರನ ಹಾಕ್ಕೊಂಡು ಸ್ವಲ್ಪ ದೂರದಲ್ಲೇ ಸೇಫ್ಟಿ ಪಿನ್ನಲ್ಲೇ ಹೊಲ್ದ್ಕೊಂಡು ಬರಬೇಕು. ನಾವು ಒಂದೊಂದು ಪಟ್ಟಿಯಲ್ಲೂ ಸ್ವಲ್ಪ ಹೋಲಿರುತ್ತೆ, ಹೋಲುಗಳಲ್ಲಿ ಈ ಕಡೆ ಆ ಕಡೆ ಹೋಲಲ್ಲಿ ಸೇರಿಸ್ಕೊಂಡು ದಾರದಿಂದ ಹೊಲ್ಸ್ಕೊಂಬತ್ತಾ ಇರಬೇಕು. ಫುಲ್ ರೌಂಡ್ ಆಗೋವರೆಗೂ ಅಷ್ಟೇ ಸ್ವಲ್ಪ ಸುತ್ತಕೊಂಡು ಫುಲ್ ರೌಂಡ್ ಲಾಸ್ಟ್ ಆಗೋವರೆಗೂ ಇದೇ ಥರನೇ ಹೊಲ್ದ್ಕೊಳ್ಳಿ. ಇದನ್ನು ಮಾಡೋದಕ್ಕೂ ಅಷ್ಟೇ ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ, ಸ್ವಲ್ಪ ಸಮಯದಲ್ಲೇ ಇದನ್ನು ಈಸಿಯಾಗಿ ಮಾಡ್ಕೊಬೋದು. ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ತುಂಬ ದಿನವೂ ಬಾಳಿಕೆನೂ ಬರುತ್ತೆ. ಖಂಡಿತ ಟ್ರೈ ಮಾಡಿ. ಹಳೆ ಬಟ್ಟೆಗಳಂತೂ ಮನೇಲಿ ಇರುತ್ತಲ್ಲ, ಸ್ವಲ್ಪ ಅರ್ಧೋಗ್ಬಿಟ್ಟಿರೋದು, ಸ್ವಲ್ಪ ಬಟ್ಟೆ ಶೇಡ್ ಆಗಿರೋದು, ಆ ಥರ ಯೂಸ್ ಮಾಡ್ದಿರೋ ಬಟ್ಟೆನಿಂದ ಈ ಥರ ನಾವು ಈಸಿಯಾಗಿ ಮ್ಯಾಟ್ ಮಾಡ್ಕೊಬೋದು. ಲಾಸ್ಟ್ವರೆಗೂ ಹೊಲ್ದಿದ್ದಾದಮೇಲೆ ನೋಡಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.